ಒಂದ್ಸತಿ ಕೈ ಸುಟ್ಕೊಂಡ್ರೆ ಬುದ್ಧಿ ಕಳಿಬೇಕಂತೆ. A45 ಆಫ್ 6 ಪ್ಯಾಕ್ ಸೀರೀಸ್. ಹಿಂಗೆ ಒಂದ್ 4-5 ತಿಂಗಳು ಮುಂಚೆ ನನ್ ಫ್ರೆಂಡ್ ಫೋನ್ ಮಾಡಿ ಒಂದ್ ಅರ್ಧ ಗಂಟೆ ಮಾತಾಡಿ ಒಂದು ಫ್ಯಾಟ್ ಲಾಸ್ ಡಯಟ್ ಪ್ಲಾನ್ ಇಸ್ಕೊಂಡ. ಅವಾಗ ಏನೋ ಒಂದ್ ಸರ್ಕಮ್ಸ್ಟೆನ್ಸ್ ಇಂದ ಫಾಲೋ ಮಾಡಕ್ ಆಗ್ಲಿಲ್ಲ, ಬಿಟ್ಬಿಟ್ಟ. ನೆನ್ನೆ ತಿರ್ಗಾ ಫೋನ್ ಮಾಡ್ದ, ಮಗ ಈ ಸತಿ ಫುಲ್ ಫಿಕ್ಸ್ ಆಗ್ಬಿಟ್ಟಿದೀನಿ, ನೀನ್ ಏನ್ ಹೇಳ್ತೀವಿ ಅದನ್ನೇ ಕಣ್ಣು ಮುಚ್ಕೊಂಡ್ ಕೇಳ್ತೀನಿ. ಸಡನ್ ಆಗಿ ಡಯಟ್ ಎಲ್ಲ ಮಾಡಕ್ ಹೋಗ್ಬೇಡ ಮಗ, ಫಸ್ಟ್ ಮನೆ ಊಟದಲ್ಲಿ ಮ್ಯಾನೇಜ್ ಮಾಡು ಅಂತ ಹೇಳ್ದೆ. ಸರಿ ಏನೇನ್ ತಿನ್ಬೇಕು ಹೇಳು. ಏನು ಇಲ್ಲ, ಜಂಕ್ ಫುಡ್ ನ ಅವಾಯ್ಡ್ ಮಾಡು, ಆಯಿಲ್ ಐಟಮ್ ನ ತಿನ್ಬೇಡ, ಪ್ರತಿ ಮೀಲಲ್ಲೂ ಪ್ರೋಟೀನ್ ಇರ್ಲಿ ಅಂತ ಹೇಳ್ದೆ. ರೆಫರೆನ್ಸ್ ಗೆ ನೀನ್ ಏನೇನ್ ಊಟ ಮಾಡ್ತಿದ್ದನ್ನ ಫೋಟೋ ಕಳ್ಸು, ಮಾನಿಟರ್ ಮಾಡಕ್ ಈಸಿ ಆಗುತ್ತೆ ಅಂತ ಹೇಳ್ದೆ. ನಾಳೆಯಿಂದ ಕಳಿಸ್ತೀಯಾ? ನಾಳೆನಾ? ಮುಂದಿನ ವಾರದಿಂದ ಕಳಿಸ್ತೀನಿ. ಹಂಗೆ ನೀನ್ ಬಾಡಿ ಫೋಟೋನು ಕಳ್ಸಪ್ಪ ಅಂತ ಹೇಳ್ದೆ. ಸೋಮವಾರ ಆಯ್ತು, ಬಾಡಿ ಫೋಟೋ ಮಾತ್ರ ಬಂತು. ಎಲ್ಲೋ ಊಟದ ಫೋಟೋ ಅಂದ್ರೆ ಅಯ್ಯೋ ಕೆಲ್ಸದಲ್ಲಿ ಮರ್ತೋದೆ ಅಂತ ಅಂದ. ಸರಿ ಏನ್ ತಿಂದು ಅಂದ್ರೆ ಪೂರಿ. ಪೂರಿ? ಫ್ಯಾಟ್ ಲಾಸಿಗೆ ಯಾರೋ ಪೂರಿ ತಿಂತಾರೆ? ನಾನು ಹೇಳಿದ್ನಲ್ಲೂ ಎಣ್ಣೆ ಐಟಮ್ ಎಲ್ಲ ಅವಾಯ್ಡ್ ಮಾಡು ಅಂತ. ಅಯ್ಯೋ ಸಾರಿ ಮಗ, ಬಟ್ ನಿಂಗ್ ಬೇಜಾರಾಗ್ಬಾರ್ದು ಅಂತ ಒಂದ್ ಮಾಡಿದೀನಿ. ಏನ್ ಮಾಡ್ದಪ್ಪ? ನೀನ್ ಹೇಳ್ತಿರ್ತಿಯಲ್ಲ ಯಾವಾಗ್ಲೂ ಹೆಲ್ದಿ ಆಗಿರ್ಬೇಕು ಅಂತ. ಹೇಳ್ತಿರ್ತೀನಿ. ಅದಕ್ಕೆ ಪೂರಿ ತಿಂದಾದ್ಮೇಲೆ ಹೆಲ್ದಿ ಆಗಿರೋಣ ಅಂತ 2 ಚಪಾತಿ ಮಾಡಿಸ್ಕೊಂತಿದ್ದೆ. ಪೂರಿ ಜಾಗದಲ್ಲಿ ಚಪಾತಿ ತಿನ್ನು ಅಂತ ಕಣೋ ಹೇಳಿದ್ದು. ಪೂರಿ ತಿಂದಾದ್ಮೇಲೆ ಚಪಾತಿ ತಿನ್ನು ಅನ್ನಿಲ್ಲ ಕಣೋ. ಒಂದೊಂದಲ್ಲ ಅಣ್ಣ. ಸೊ ಗಾಯ್ಸ್, ಈ ನಡುವೆ ಮ್ಯಾಂಗೋ ಮಾತ್ರ ಪ್ರತಿದಿನ ಇರುತ್ತೆ, ಅದು ನಮ್ ಡೆಸರ್ಟ್ ಅಲ್ಲಿ. ದಿನ ಬೆಳಗ್ಗೆ ಯಾವಾಗ ಆಗುತ್ತೆ ಅಂತ ಕಾಯ್ತಿರ್ತೀನಿ, ಅದು ಓಟ್ಸ್ ಮೀಲ್ಗೆ. ಅಂಡ್ ರಾತ್ರಿ ಯಾವಾಗ ಆಗುತ್ತೆ ಅಂತ ಕಾಯ್ತಿರ್ತೀನಿ, ಅದು ಡೆಸರ್ಟ್ ಮೀಲ್ಗೆ. ಸಿಗೋಣ, ಬಾಯ್ ಬಾಯ್.